ಮಿತ್ರರೇ, ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಭಾಗ 16. ರಕ್ತದ ಮಡುವಿನಲ್ಲಿ ಬಿದ್ದು ಪ್ರಜ್ಞೆ ತಪ್ಪಿದ್ದ ತಂದೆಯನ್ನು ಆಸ್ಪತ್ರೆಗೆ ದಾಖಲಿಸುವ ಸಲುವಾಗಿ ಕ್ಷಮಾ ಆಟೋ ನಿಲ್ದಾಣದತ್ತ ತೆರಳಿದ್ದಳು. ರಾತ್ರಿಯ ಸಮಯ ಆಟೋ ಸಂಚಾರವು ಅತಿ ವಿರಳವಾಗಿದ್ದರಿಂದ ಬಹಳ ಸಮಯಗಳವರೆಗೆ ಆಟೋ ನಿಲ್ದಾಣದಲ್ಲಿಯೇ ಕಾದು ನಿಂತಿದ್ದ ಕ್ಷಮಾಳಿಗೆ ಕೊನೆಗೂ ಒಂದು ಆಟೋ ದೊರೆತಿತ್ತು. ಆಟೋ ಹತ್ತಿ ಕುಳಿತ ಕ್ಷಮಾಳ ಹೃದಯದ ಬಡಿತ ಕ್ಷಣ ಕ್ಷಣಕ್ಕೂ ಏರತೊಡಗಿತ್ತು. ಕೆಲವು ಸಮಯಗಳಲ್ಲಿಯೇ ಆಟೋ ಕ್ಷಮಾ ಹೇಳಿದ ವಿಳಾಸದತ್ತ ಬಂದು ನಿಂತಿತ್ತು. ಆಟೋ ಚಾಲಕನು ಸೇರಿ ನಂಜುಂಡಯ್ಯ ಹಾಗೂ ಕ್ಷಮಾ ಮೂವರು ರಾಜಾರಾಯರನ್ನು ಆಟೋದಲ್ಲಿ ಮಲಗಿಸಿದರು. ಅಣ್ಣ, ಯಾವುದಾದರೂ ಹತ್ತಿರದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ. ಕ್ಷಮಾ ಆಟೋ ಚಾಲಕನ ಬಳಿ ಹೇಳುತ್ತಿದ್ದರೆ ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದ ದೀಪಕ್, ಅಕ್ಕ, ಹತ್ತಿರದಲ್ಲಿ ಇರುವುದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನೋದನ್ನು ಮರೆತು ಬಿಟ್ಯಾ? ಅಪ್ಪನನ್ನು ಅಲ್ಲಿಗೆ ಸೇರಿಸಿದ್ರೆ ಸಾವಿರಾರು ಅಲ್ಲ, ಲಕ್ಷಾಂತರ ರೂಪಾಯಿಗಳನ್ನು ಸುರಿಬೇಕು. ಈ ಪರಿಸ್ಥಿತಿಯಲ್ಲಿ ಅಷ್ಟೊಂದು ಹಣವನ್ನು ಎಲ್ಲಿಂದ ತರ್ತೀಯ? ಆ ತಲೆನೋವೇ ಬೇಡ. ಅಪ್ಪಯ್ಯನನ್ನು ಯಾವುದಾದರೂ ಸರ್ಕಾರಿ ಆಸ್ಪತ್ರೆಗೆ ಸೇರಿಸೋಣ ಎಂದು ವಾಗ್ವಾದ ಮಾಡಲು ಪ್ರಾರಂಭಿಸಿದನು. ಅಪ್ಪನ ಪರಿಸ್ಥಿತಿಯ ಮುಂದೆ ಅವನಿಗೆ ಹಣವೇ ಹೆಚ್ಚೆಂದು ಅವನ ಮಾತಿನಿಂದಲೇ ತಿಳಿಯುತ್ತಿತ್ತು. ನನ್ನ ಮಗ ನನ್ನ ವಂಶೋದ್ಧಾರಕ ಎಂದು ಕುರುಡು ಪ್ರೀತಿಯಲ್ಲಿ ತಮ್ಮೆಲ್ಲ ಸರ್ವಸ್ವವನ್ನು ಧಾರೆ ಎರೆದಿದ್ದ ಅಪ್ಪಯ್ಯ ಇಂದು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿರುವುದನ್ನು ಲೆಕ್ಕಿಸದೆ ಮಗ ಅಪ್ಪನಿಗೆ ಕೊಡುತ್ತಿರುವ ಬೆಲೆಯನ್ನು ಕಂಡು ಕ್ಷಮಾಳಿಗೆ ಬೇಸರವೆನಿಸಿತು. ಇದನ್ನೆಲ್ಲ ಮೊದಲೇ ಊಹಿಸಿದ್ದ ನಂಜುಂಡಯ್ಯನವರಿಗೆ ರಾಜಾರಾಯರ ಪರಿಸ್ಥಿತಿಯನ್ನು ಕಂಡು ಮರುಕ ಉಂಟಾಯಿತು. ದೀಪು, ಇಷ್ಟು ಚಿಕ್ಕ ಬಾಯಿಯಲ್ಲಿ ಅಷ್ಟು ದೊಡ್ಡ ಮಾತು ಬರಬಾರ್ದು. ಇವರು ನಮ್ಮ ಅಪ್ಪಯ್ಯ ಅನ್ನೋದು ನೆನಪಿರಲಿ. ಈಗ ಎಂತ ಮಾಡಬೇಕು ಅಂತ ನನಗೆ ಗೊತ್ತುಂಟು. ನನಗೀಗ ಮುಖ್ಯವಾದದ್ದು ಪೇಪರಿನ ಕಂತೆಯಲ್ಲ, ಬೆಲೆಯೇ ಕಟ್ಟಲಾಗದ ನನ್ನ ತಂದೆಯ ಪ್ರಾಣ. ನೀನು ಹೇಳಿದ ಹಾಗೆ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಲಿಕ್ಕೆ ಖಂಡಿತ ಸಾಧ್ಯವಿಲ್ಲ. ಸರ್ಕಾರಿ ಆಸ್ಪತ್ರೆ ಇಲ್ಲಿಂದ ಬಹಳ ದೂರ ಉಂಟು. ನಾವು ಅಲ್ಲಿಗೆ ಹೋಗುವಷ್ಟರಲ್ಲಿ ತಡವಾಗಿ ಎಂತಾದ್ರೂ ಅನಾಹುತ? ಬೇಡ ಬೇಡ, ಇನ್ನು ಯೋಚಿಸುವ ಮಾತೇ ಇಲ್ಲ ಎಂದವಳು ದೀಪಕ್ ಪ್ರತಿಕ್ರಿಯಿಸುವ ಮುನ್ನವೇ ಡ್ರೈವರ್ನತ್ತ ಮುಖ ಮಾಡಿ, ಅಣ್ಣ, ನೀವು ಹೊರಡಿ ಎಂದಳು. ನಿಮಿಷಗಳಲ್ಲೇ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಂದೆ ಆಟೋ ನಿಂತಾಗ ಕ್ಷಮಾಳ ಹೃದಯವು ಒಂದು ಕ್ಷಣ ನಿಂತಂತೆ ಭಾಸವಾಯಿತು. ಇಷ್ಟು ದಿನ ಅದೇ ದಾರಿಯಲ್ಲಿಯೇ ಹಲವಾರು ಬಾರಿ ಓಡಾಡಿದ್ದಳಾದರೂ ಅದರ ಒಳಗೆ ಹೋಗುವ ಅವಕಾಶವಾಗಲಿ ಅನಿವಾರ್ಯವಾಗಲಿ ಒದಗಿ ಬಂದಿರಲಿಲ್ಲ. ಸುಮಾರು 6 ಅಂತಸ್ತಿನ ಬೃಹತ್ ಕಟ್ಟಡದ ಒಳಗೆ ಕಾಲಿಡುತ್ತಿದ್ದಂತೆ ಕ್ಷಮಾಳ ಕಾಲುಗಳು ನಡುಗ ಹತ್ತಿದವು. ಒಂದು ಕ್ಷಣ ದೀಪಕ್ ಹೇಳಿದ ಮಾತುಗಳು ಕಿವಿಯಲ್ಲಿ ಪ್ರತಿಧ್ವನಿಸಿದವು. ಹೌದು, ದೀಪು ಹೇಳಿದ ಮಾತುಗಳು ಸರಿಯೇನೋ. ನಾನೇ ಅವಸರ ಮಾಡಿ ಅಪ್ಪಯ್ಯನನ್ನು ಇಷ್ಟು ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಬರುವ ಭಂಡ ಧೈರ್ಯ ಮಾಡಿದೆ. ಇಷ್ಟು ದೊಡ್ಡ ಆಸ್ಪತ್ರೆಯಲ್ಲಿ ನಾನು ಅಪ್ಪಯ್ಯನಿಗೆ ಚಿಕಿತ್ಸೆ ಕೊಡಿಸಬಲ್ಲೆನೆ? ಖರ್ಚು ವೆಚ್ಚಗಳೆಲ್ಲ ಸೇರಿ ಒಟ್ಟು ಎಷ್ಟಾಗಬಹುದು? ಮನಸ್ಸಿನಲ್ಲಿಯೇ ಹಣದ ಲೆಕ್ಕ ಹಾಕುತ್ತಿದ್ದ ಕ್ಷಮಾ, ಭಗವಂತ, ನಾನೇಕೆ ಇಷ್ಟು ಕೀಳು ಮಟ್ಟದಲ್ಲಿ ಯೋಚಿಸ್ತಾ ಇದ್ದೇನೆ? ಆಗಲೇ ದೀಪುವಿನ ಬಳಿ ಹೇಳಿದ ಮಾತುಗಳು ನನ್ನ ಬಾಯಿ ಚಪಲ ತೀರಿಸಿಕೊಳ್ಳೋದಕ್ಕಾಗಿಯೇ? ಇಲ್ಲ, ನಾನು ಅಪ್ಪಯ್ಯನಿಗೆ ಎಂತ ಸಹ ಆಗ್ಲಿಕ್ಕೆ ಬಿಡುವುದಿಲ್ಲ ಎಂದು ದೃಢ ನಿರ್ಧಾರ ಮಾಡಿದಳು. ಒಂದು ಕ್ಷಣ ಅವಳ ಯೋಚನೆ ಅವಳಿಗೆ ಜಿಗುಪ್ಸೆ ಉಂಟಾಗಿಸಿತು. ಜೊತೆಯಲ್ಲಿಯೇ ಬಂದಿದ್ದ ನಂಜುಂಡಯ್ಯನವರು ಒಂದಿಬ್ಬರು ವಾರ್ಡ್ ಬಾಯ್ಗಳಿಗೆ ಹೇಳಿ ಆಟೋದಲ್ಲಿದ್ದ ರಾಜಾರಾಯರನ್ನು ಸ್ಟ್ರೆಚರ್ನ ಮೇಲೆ ಮಲಗಿಸುವ ವ್ಯವಸ್ಥೆ ಮಾಡಿ ಆಟೋ ಚಾಲಕನಿಗೂ ತಾವೇ ಹಣ ಭರಿಸಿದರು. ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಭಂಡ ಧೈರ್ಯದಿಂದ ಆಸ್ಪತ್ರೆಗೆ ಕಾಲಿಟ್ಟಿದ್ದ ಕ್ಷಮಾಳಿಗೆ ಮೊದಲ ಹೆಜ್ಜೆಯಲ್ಲಿಯೇ ಆಘಾತ ಎದುರಾಯಿತು. ಇಲ್ಲ ಮೇಡಮ್, ನೀವು ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಈ ಪೇಷಂಟ್ನ ಅಡ್ಮಿಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ರಿಸೆಪ್ಷನಿಸ್ಟ್ ಸವಿತಾ ರಾಜಾರಾಯರದ್ದು ಅಪಘಾತ ಎಂದು ತಿಳಿದು ಪೊಲೀಸಿನವರಿಗೆ ಸುದ್ದಿ ಮುಟ್ಟಿಸದೆ ದಾಖಲು ಮಾಡಿಕೊಳ್ಳುವುದಿಲ್ಲ. ಆಘಾತದಲ್ಲಿ ತಪ್ಪು ಯಾರದ್ದಿದೆಯೋ ಯಾರಿಗೆ ಗೊತ್ತುಂಟು. ಮೊದಲು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ಬನ್ನಿ ಎಂದು ಕ್ಷಮಾಳ ಮಾತುಗಳನ್ನು ತಿರಸ್ಕರಿಸಿ ತನ್ನ ಕೆಲಸದಲ್ಲಿ ನಿರತಳಾದಳು. ಅವಳಿಗೆ ರಿಸೆಪ್ಷನಿಸ್ಟ್ನ ಮಾತುಗಳನ್ನು ಕೇಳಿ ಕೈಕಾಲುಗಳೇ ಓಡಲಿಲ್ಲ. ಮೇಡಮ್, ದಯವಿಟ್ಟು ಈಗ ಅವರನ್ನು ಅಡ್ಮಿಟ್ ಮಾಡಿಕೊಳ್ಳಿ. ಇದು ಪೊಲೀಸ್ ಕೇಸ್ ಅಂತ ನನಗೂ ಗೊತ್ತುಂಟು. ಆದರೆ ಅವರಿಗೆ ಯಾವುದೋ ಲಾರಿ ಡಿಕ್ಕಿ ಹೊಡೆದುಕೊಂಡು ಹೋಯಿತು ಅಂತ ಅಷ್ಟೇ ತಿಳಿದಿರೋದು. ನಾನು ಯಾರ ಮೇಲೆ ಅಂತ ಕಂಪ್ಲೇಂಟ್ ಕೊಡಲಿ?
ನನಗೆ ದಯವಿಟ್ಟು ಸಹಾಯ ಮಾಡಿ ಎಂದು ಕಣ್ಣೀರು ಸುರಿಸಿ ಗೋಗರೆದಳು. ನೋಡಿ ಮೇಡಮ್, ನೀವು ಹೀಗೆಲ್ಲ ಕಣ್ಣೀರು ಸುರಿಸಿದ್ರೆ ಏನು ಪ್ರಯೋಜನವಿಲ್ಲ. ಮೊದಲು ಪೊಲೀಸ್ ಕೇಸ್ ಫೈಲ್ ಮಾಡಿ, ನಂತರ ಅವರನ್ನು ಅಡ್ಮಿಟ್ ಮಾಡಿಕೊಳ್ತೇವೆ. ನಿಮ್ಮ ಹಿಂದೆ ಇನ್ನೂ ಬೇಕಾದಷ್ಟು ಪೇಷಂಟ್ಸ್ ಕ್ಯೂನಲ್ಲಿ ನಿಂತಿದ್ದಾರೆ, ಅವರಿಗೆ ದಯವಿಟ್ಟು ತೊಂದರೆ ಕೊಡಬೇಡಿ ಎಂದವಳ ಧ್ವನಿ ಮೃದುವಾಗಿದ್ದರೂ ಅವಳ ಮಾತಿನ ದಾಟಿ ಕ್ಷಮಾಳನ್ನು ನೋಯಿಸಿತು. ಅವಳು ಅಲ್ಲಿಯೇ ನಿಂತು ಪರದಾಡುವುದನ್ನು ಕಂಡ ನಂಜುಂಡಯ್ಯನವರು ದೀಪಕ್ನಿಗೆ ತಂದೆಯನ್ನು ನೋಡಿಕೊಳ್ಳಲು ತಿಳಿಸಿ ಕ್ಷಮಾಳ ಬಳಿ ಬಂದವರು, ನೋಡಮ್ಮ, ಈ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರೋ ಡಾಕ್ಟರ್ ರಮೇಶ್ ನನ್ನ ಬಾಲ್ಯ ಸ್ನೇಹಿತನ ಮಗ. ನಾನು ಅವನ ಸಹಾಯ ಪಡೆದು ಹೇಗಾದರೂ ಮಾಡಿ ರಾಜಾರಾಯನನ್ನು ಅಡ್ಮಿಟ್ ಮಾಡಿಕೊಳ್ಳೋದಕ್ಕೆ ಕೇಳಿಕೊಳ್ತೇನೆ. ನೀನು ಇಲ್ಲಿಯೇ ಕುಳಿತಿರು ಎಂದು ಡಾಕ್ಟರ್ ರಮೇಶ್ ಇದ್ದ ಚೇಂಬರ್ನತ್ತ ಹೆಜ್ಜೆ ಹಾಕಿದರು. ಆಗಷ್ಟೇ ಆಪರೇಷನ್ ಮುಗಿಸಿಕೊಂಡು ಬಂದು ತನ್ನ ಚೇಂಬರ್ನಲ್ಲಿ ಕುಳಿತಿದ್ದ ರಮೇಶ್ ಬಹಳ ದಿನಗಳ ನಂತರ ನಂಜುಂಡಯ್ಯನವರನ್ನು ಕಂಡು ಸೌಜನ್ಯದಿಂದ ಕುಳಿತಲ್ಲಿಂದ ಎದ್ದು ನಿಂತು ಮುಗುಳ್ನಗೆ ಬೀರಿದವನು, ಇದೆಂತ ಅಂಕಲ್, ನೀವಿಲ್ಲಿ ಆರಾಮಿದ್ದೀರ ತಾನೆ? ಕಾಳಜಿಯಿಂದ ವಿಚಾರಿಸಿದನು. ಪ್ರತಿಯಾಗಿ ನಮಸ್ಕರಿಸಿದ ನಂಜುಂಡಯ್ಯನವರು, ಹೌದು ಕಣಪ್ಪ ರಮೇಶ, ನೀನು ಇಲ್ಲಿಯೇ ಸಿಕ್ಕದ್ದು ಬಹಳ ಒಳ್ಳೆಯದಾಯ್ತು. ನೀನೆಲ್ಲಿ ಆಪರೇಷನ್ ಥಿಯೇಟರ್ನಲ್ಲಿ ಇದ್ದೀಯೋ ಏನೋ, ನಿನ್ನನ್ನು ಭೇಟಿ ಮಾಡ್ಲಿಕ್ಕೆ ಆಗ್ತದೋ ಇಲ್ಲವೋ ಅಂದುಕೊಂಡಿದ್ದೆ. ನನ್ನ ಗೆಳೆಯ ರಾಜಾರಾಯ ಅಂತ, ಅವನು ದಾರಿಯಲ್ಲಿ ಬರುವಾಗ ಯಾವುದೋ ಲಾರಿ ಅವನ ಮೇಲೆ ಹರಿದು 2 ಕಾಲುಗಳು ಫ್ರಾಕ್ಚರ್ ಆಗಿ ಪ್ರಜ್ಞೆ ತಪ್ಪು ಬಿದ್ದು ಬಿಟ್ಟಿದ್ದ. ಅವನನ್ನು ನಿಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿಕೊಳ್ಳುವುದಿಲ್ಲ, ಪೊಲೀಸ್ ಕೇಸ್ ಫೈಲ್ ಮಾಡಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ನೀನೇ ಒಂದು ಮಾತು ಹೇಳು ಎಂದು ಸಹಾಯ ಯಾಚಿಸಿದರು. ಓ ಅಂಕಲ್, ನೀವು ಹೇಳ್ತಾ ಇರೋದನ್ನು ಕೇಳಿದ್ರೆ ಪೇಷಂಟ್ ತುಂಬಾ ಸೀರಿಯಸ್ ಕಂಡೀಷನ್ ನಲ್ಲಿ ಇದ್ದಾರೆ ಅನ್ನಿಸ್ತದೆ. ಮೇಜಿನ ಮೇಲಿದ್ದ ತನ್ನ ಸ್ಟೆಥೋಸ್ಕೋಪ್ ಅನ್ನು ಕುತ್ತಿಗೆಗೆ ಸಿಕ್ಕಿಸಿಕೊಂಡ ಡಾಕ್ಟರ್ ರಮೇಶ್ ಅವರನ್ನು ಜೊತೆಯಲ್ಲಿಯೇ ಕರೆದುಕೊಂಡು ಧರಧರನೆ ನಡೆದು ನಿಮಿಷಗಳೊಳಗಾಗಿ ರಿಸೆಪ್ಷನಿಸ್ಟ್ ನ ಬಳಿ ಬಂದವನೇ ಸ್ಟ್ರೆಚರ್ನ ಮೇಲೆ ನಿರ್ಜೀವ ಶವದಂತೆ ಮಲಗಿದ್ದ ರಾಜಾರಾಯರನ್ನು ಪರೀಕ್ಷಿಸಿ, ಓ ಮೈ ಗಾಡ್, ಮನಸ್ಸಿನಲ್ಲಿಯೇ ಉಸುರಿದವನು ನರ್ಸ್ಗಳನ್ನು ಕರೆದು ಇಮ್ಮಿಡಿಯೇಟ್ ಇವರನ್ನು ಆಪರೇಷನ್ ಥಿಯೇಟರ್ಗೆ ಕರೆದುಕೊಂಡು ಹೋಗಿ ಎಂದು ಆಜ್ಞೆ ಮಾಡಿದನು. 2 ವಾರ್ಡ್ ಬಾಯ್ಗಳೊಂದಿಗೆ ಲೇಡಿ ನರ್ಸ್ಗಳು ರಾಜಾರಾಯರನ್ನು ಆಪರೇಷನ್ ಥಿಯೇಟರ್ ಒಳಗೆ ಕರೆದುಕೊಂಡು ಹೋಗುತ್ತಿದ್ದರೆ, ನಿಸ್ಸಹಾಯಕಳಾಗಿ ನಿಂತು ತಂದೆಯನ್ನು ಕರೆದುಕೊಂಡು ಹೋಗುವ ದಾರಿಯನ್ನೇ ದಿಟ್ಟಿಸುತ್ತಿದ್ದ ಕ್ಷಮಾಳತ್ತ ಮುಖ ಮಾಡಿದ ಡಾಕ್ಟರ್ ರಮೇಶ್ ಅವಳ ಪರಿಚಯ ತಿಳಿದುಕೊಳ್ಳುವ ಸಲುವಾಗಿ ನಂಜುಂಡಯ್ಯನವರತ್ತ ಮುಖ ಮಾಡಿದನು. ರಮೇಶ್ನನ್ನು ಕ್ಷಮಾಳಿಗೆ ಪರಿಚಯಿಸಿದ ನಂಜುಂಡಯ್ಯನವರು, ಇವಳೆ ಕಣಪ್ಪ, ನಾನು ಹೇಳಿದ ಹುಡುಗಿ ಕ್ಷಮಾ ಅಂತ, ನನ್ನ ಸ್ನೇಹಿತನ ಮಗಳು ಎಂದು ಕ್ಷಮಾಳ ಪರಿಚಯ ತಿಳಿಸಿದರು. ಶೂನ್ಯ ನಗು ನಕ್ಕ ಕ್ಷಮ ಮುಂದೇನು ಮಾಡಬೇಕೆಂದು ತೋಚದೆ ಅವನನ್ನೇ ದಿಟ್ಟಿಸಿ ನೋಡುತ್ತಿದ್ದಾಗ, ನೋಡಿ, ರಿಸೆಪ್ಷನಿಸ್ಟ್ನ ಬಳಿ ಪೇಷಂಟ್ನ ಹೆಸರನ್ನು ರಿಜಿಸ್ಟರ್ ಮಾಡಿಸಿ, ನಾವು ಆಪರೇಷನ್ಗೆ ಎಲ್ಲ ತಯಾರಿ ಮಾಡಿಕೊಳ್ತೇವೆ ಎಂದು ಅಲ್ಲಿಂದ ಆಪರೇಷನ್ ಥಿಯೇಟರ್ನತ್ತ ನಡೆದನು. ಗೊತ್ತು ಗುರಿ ಇಲ್ಲದ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಈ ರೀತಿ ಇದ್ದಕ್ಕಿದ್ದಂತೆ ಬಂದು ಸಹಾಯ ಮಾಡುತ್ತಿರುವುದು ಸಾಕ್ಷಾತ್ ಪರಮಾತ್ಮನೇ ತನ್ನ ಸಹಾಯಕ್ಕೆ ಬಂದಂತೆ ಭಾಸವಾಯಿತು. ತದೇಕ ಚಿತ್ತದಿಂದ ಅವನು ಹೋಗುವ ದಾರಿಯನ್ನೇ ನೋಡುತ್ತಿದ್ದ ಕ್ಷಮಾಳ ಭುಜದ ಮೇಲೆ ಕೈ ಇಟ್ಟ ನಂಜುಂಡಯ್ಯನವರು, ಕ್ಷಮಾ, ನೀನೆಂತ ಸಹ ಚಿಂತೆ ಮಾಡಬೇಡ, ರಮೇಶ ತುಂಬಾ ಒಳ್ಳೆಯ ಹುಡುಗ, ಅವನು ಒಳ್ಳೆಯ ಚಿಕಿತ್ಸೆ ಕೊಡ್ತಾನೆ, ರಾಜಾರಾಯನಿಗೆ ಏನೂ ಸಹ ಆಗೋದಿಲ್ಲ, ಹೋಗು, ಅವನ ಹೆಸರನ್ನು ರಿಜಿಸ್ಟರ್ ಮಾಡಿಸು ಎಂದರು. ಅಪ್ಪನ ಹೆಸರನ್ನು ರಿಜಿಸ್ಟರ್ ಮಾಡಿಸಿ ಆಪರೇಷನ್ ಥಿಯೇಟರ್ ಬಳಿ ಇದ್ದ ಕುರ್ಚಿಯೊಂದರಲ್ಲಿ ಕುಳಿತಿದ್ದ ಕ್ಷಮ ಚಿಕಿತ್ಸೆಗಾಗಿ ಭರಿಸಬೇಕಾದ ಖರ್ಚುಗಳ ಬಗೆಗೆ ಏನು ಮಾಡುವುದೆಂದು ತಿಳಿಯದೆ ಚಡಪಡಿಸುತ್ತಿದ್ದಳು. ತಕ್ಷಣ ಮನೆಯಲ್ಲಿ ಶ್ಯಾಮಲ ಹಾಗೂ ತಂಗಿಗೆ ವಿಷಯ ತಿಳಿಯದೆ ಒದ್ದಾಡುತ್ತಿದ್ದಾರೆಂದು ನೆನೆದು ದೀಪಕ್ನನ್ನು ಬಳಿಗೆ ಕರೆದು ಮನೆಗೆ ತೆರಳಿ ವಿಷಯ ತಿಳಿಸುವಂತೆ ಹೇಳಿದಳು. ಹೋಗಕ್ಕ, ನೀನು ಅಷ್ಟು ದೂರ ಹೋಗಿ ಪುನಃ ಬರಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ನನಗೆ ಈಗಲೇ ನಿದ್ರೆ ಬರ್ತಾ ಉಂಟು. ಅವನು ಕೊಸರಾಡುತ್ತಲೇ ಮೇಲೆದ್ದನು. ಯಾಕೋ ಪುಟ್ಟ, ಈ ಸಮಯದಲ್ಲೂ ಈ ರೀತಿ ಉದಾಸೀನವಾಗಿ ಮಾತನಾಡ್ತಾ ಇದ್ದೀಯಾ? ಅಲ್ಲಿ ಅಪ್ಪಯ್ಯ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ, ಈ ರೀತಿ ಮಾತನಾಡುವುದು ತಪ್ಪಲ್ವೇನೋ? ನೀನು ಪುನಃ ಇಲ್ಲಿಗೆ ವಾಪಸ್ಸು ಬರದೇ ಇದ್ರೂ ಪರವಾಗಿಲ್ಲ, ಅಮ್ಮನಿಗೆ ವಿಷಯ ತಿಳಿದರೆ ಅವರು ಖಂಡಿತ ಬಂದೇ ಬರ್ತಾರೆ. ನನ್ನ ಓದಿಗೆ ಅಂತ ಕೂಡಿಟ್ಟಿದ್ದ 20,000 ಹಣ ನನ್ನ ಪರ್ಸಿನಲ್ಲಿ ಉಂಟು, ಅದನ್ನು ತೆಗೆದುಕೊಂಡು ಬರಲಿಕ್ಕೆ ಹೇಳು
ಎಂದು ಕೈಯಲ್ಲಿದ್ದ 20 ರೂಗಳನ್ನು ಆಟೋ ಚಾರ್ಜ್ಗೆ ನೀಡಿದಳು. ಅವನು ಏನು ಹೇಳದೆ ಆಸ್ಪತ್ರೆಯಿಂದ ಹೊರ ನಡೆದಿದ್ದನು. ರಾಜಾರಾಯರನ್ನು ಆಟೋದಲ್ಲಿ ಕುಳ್ಳಿರಿಸಿದಾಗಿನಿಂದ ಹಿಡಿದು ಇಲ್ಲಿಯವರೆಗೂ ದೀಪಕ್ ನಡೆದುಕೊಳ್ಳುತ್ತಿದ್ದ ರೀತಿ ನಂಜುಂಡಯ್ಯನವರಿಗೆ ಅಸಹನೀಯವೆನಿಸುತ್ತಿತ್ತು. ರಾಜಾರಾಯ ಒಬ್ಬನೇ ಒಬ್ಬ ಮಗ ಅಂತ ಹಾಲು ತುಪ್ಪ ಬೆಣ್ಣೆ ತಿನ್ನಿಸಿ ಕೋಣದ ಹಾಗೆ ಸಾಕಿದ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಎಷ್ಟು ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಾನೆ. ರಾಜಾರಾಯನನ್ನು ಈ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಪಾಪ ಅನಿಸ್ತದೆ. ಆದ್ರೆ ಅವನು ಮಾಡಿದ ಪಾಪ ಕರ್ಮ ಅವನನ್ನು ಬೆನ್ನು ಬಿಡದೆ ಇರ್ತದ. ದೀಪಕ್ ಹೋದ ದಾರಿಯನ್ನೇ ನೋಡುತ್ತಾ ನಿಂತಿದ್ದ ನಂಜುಂಡಯ್ಯನವರ ಬಳಿ ಬಂದ ಕ್ಷಮ, ಅಂಕಲ್, ನಿಮ್ಮಿಂದ ಬಹಳ ಉಪಕಾರವಾಯಿತು. ಇನ್ನು ನೀವು ಮನೆಗೆ ಹೊರಡಿ. ಮನೆಯಲ್ಲಿ ಸೀತಮ್ಮ ಮಕ್ಕಳು ನಿಮಗಾಗಿ ಕಾಯ್ತಾ ಇರಬಹುದು. ನಿಮ್ಮ ಋಣವನ್ನು ನಾನು 7 ಜನುಮದಲ್ಲೂ ಮರೆಯುವುದಿಲ್ಲ ಎಂದು ಕೈ ಮುಗಿದು ಕೃತಜ್ಞತೆ ತಿಳಿಸಿದಳು. ಋಣ ತೀರಿಸಲಿಕ್ಕೆ ನಾನೆಂತ ಮಾಡಿದ್ದೇನೆ ಕ್ಷಮ? ನಾನು ದಾರಿಯಲ್ಲಿ ಬರುವಾಗ ರಾಜಾರಾಯ ಬಿದ್ದು ನರಳಾಡ್ತಾ ಇದ್ದದ್ದನ್ನ ನೋಡ್ದೆ. ಅದಕ್ಕೆ ವಿಷಯವನ್ನ ನಿಮಗೆ ಮುಟ್ಟಿಸ್ದೆ ಅಷ್ಟೆ. ನನಗೆ ನಿನ್ನನ್ನು ನೋಡಿದರೇನೆ ಅಯ್ಯೋ ಅನಿಸ್ತದೆ. ಅವನು ಚೆನ್ನಾಗಿರುವಾಗ ಒಂದು ದಿನವೂ ನಿನಗೆ ಪ್ರೀತಿ ಕೊಡ್ಲಿಲ್ಲ. ಆದರೆ ಇವತ್ತು ನೀನು ಇಷ್ಟೆಲ್ಲ ಸಂಕಟಪಟ್ಟು ಅವನನ್ನು ಉಳಿಸಿಕೊಳ್ಳಿಕ್ಕೆ ಹೋರಾಡ್ತಾ ಇದ್ದೀಯ. ನಿನ್ನ ಈ ಹೋರಾಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗ್ತದೆ. ನಾನು ಸೀತಾಳಿಗೆ ಕರೆ ಮಾಡಿ ಹೇಳಿದ್ದೇನೆ, ಮನೆಗೆ ಬರುವುದು ತಡ ಆಗ್ತದೆ ಅಂತ. ನನಗೇನು ತೊಂದರೆ ಇಲ್ಲ. ನಿನ್ನ ಒಬ್ಬಳನ್ನೇ ಬಿಟ್ಟು ಹೇಗೆ ಹೋಗುವುದು ಎಂದು ಕುರ್ಚಿಯಲ್ಲಿ ಕುಳಿತರು. ನಿಮ್ಮ ಬಾಯಿಯ ಹರಕೆಯಂತೆ ಎಲ್ಲವೂ ಒಳಿತೇ ಆಗ್ಲಿ ಅಂಕಲ್ ಎಂದಷ್ಟೇ ಹೇಳಿ ತಾನೂ ಕೂಡ ಪಕ್ಕದ ಕುರ್ಚಿಯಲ್ಲಿ ಕುಳಿತ ಕ್ಷಮ ಮನೆಯಿಂದ ಯಾರಾದರೂ ಹಣ ತರಬಹುದೇ ಎಂದು ಎದುರು ನೋಡುತ್ತಿದ್ದಳು. ಕ್ಷಮಾಳ ಬಳಿ ಇರುವ ಹಣ ರಾಯರ ಚಿಕಿತ್ಸೆಗೆ ಸಾಕಾಗಬಹುದೇ? ಮಿಕ್ಕ ಹಣವನ್ನು ಅವಳು ಹೇಗೆ ಹೊಂದಿಸಬಲ್ಲಳು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಸಂಚಿಕೆ ಹೇಗನಿಸ್ತು? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ನ ಮೂಲಕ ತಿಳಿಸಿ. ಹಾಗೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.